ನಮಸ್ತೆ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಬಂದ್ಬಿಟ್ಟು ವಿಶ್ವೇಶ್ವರಯ್ಯ ಲೇಔಟ್ ಅಲ್ಲಿ ಇರುವಂತಹ ಕಾರ್ನರ್ ಪ್ರಾಪರ್ಟಿ ಆಗಿದೆ. ನಮಸ್ತೆ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಬಂದ್ಬಿಟ್ಟು ವಿಶ್ವೇಶ್ವರಯ್ಯ ಲೇಔಟ್ ಅಲ್ಲಿ ಇರುವಂತಹ ಕಾರ್ನರ್ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿ ಬಂದ್ಬಿಟ್ಟು ನಮಗೆ ವೆಸ್ಟ್ ಮತ್ತೆ ಸೌತ್ ಕಾರ್ನರ್ ಪ್ರಾಪರ್ಟಿ. ಡೋರ್ ಬಂದ್ಬಿಟ್ಟು ನಮಗೆ ನಾರ್ತ್ ಡೋರ್ ಬರುತ್ತೆ. ಇದು ಕಾರ್ನರ್ ಪ್ರಾಪರ್ಟಿ ಆಗಿರೋದ್ರಿಂದ ಮೇಲ್ಗಡೆ ನಮಗೆ ಡೂಪ್ಲೆಕ್ಸ್ ಮಾಡಿದ್ದಾರೆ, ಮತ್ತೆ ಒಂದು ಕಮರ್ಷಿಯಲ್ ಪ್ರಾಪರ್ಟಿ ಕೂಡ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಫ್ರಂಟ್ ಆಫ್ ಗೇಟ್ ನೋಡಬಹುದು, ಪೆಂಡ್ರಾಮೆಟಿಕ್ ಶೆಡ್ ಯೂಸ್ ಜೊತೆಗೆ MS ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿದೆ, ಮತ್ತೆ ಫುಲ್ ಸೇಫ್ಟಿ ಆಗಿದೆ. ಟಾಪ್ ಟು ಬಾಟಮ್ ವರೆಗೂ ನಮಗೆ ಫುಲ್ ಸೇಫ್ಟಿ ಆಗಿರುವಂತಹ ಗೇಟ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ನೋಡಬಹುದು, ಒಂದು ಕಮರ್ಷಿಯಲ್ ಕೂಡ ನಮಗೆ ಯೂಸ್ ಮಾಡಬಹುದು. ಕಮರ್ಷಿಯಲ್ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಈ ಮನೆಗೆ ನೋಡಬಹುದು, ಅಲ್ಲಿ ಎಂಟ್ರೆನ್ಸ್ ಗೇಟ್ ಏನಿದೆ, ಗೇಟ್ ನ ಮುಗಿಸ್ಕೊಂಬಂದು ಕಮರ್ಷಿಯಲ್ ನೋಡಬಹುದು. ಇದು ಒಂದು ಕಮರ್ಷಿಯಲ್ ಜಾಗ ಕೂಡ ನಮಗೆ ಯೂಸ್ ಮಾಡಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಶಟರ್ ಕೂಡ ನಮಗೆ ಇನ್ಕ್ಲೂಡ್ ಆಗಿದೆ. ಎಲಿವೇಶನ್ ಅನ್ನು ನೋಡಬಹುದು, ತುಂಬಾ ಬ್ಯೂಟಿಫುಲ್ ಆಗಿ ಸ್ಟ್ರಕ್ಚರ್ ಆಗಿರುವಂತಹ ಎಲಿವೇಶನ್ ಇದೆ. ನಮಗೆ ಎರಡ್ ಸೈಡ್ ಅಲ್ಲಿ ನಮಗೆ ಎಲಿವೇಶನ್ ಬರುತ್ತೆ. ನಮ್ಗೆ ಎರಡ್ ಸೈಡ್ ಅಲ್ಲೂ ನಮಗೆ ರೋಡ್ ಇರೋದ್ರಿಂದ ಈ ಪೋರ್ಷನ್ ಅಲ್ಲೂ ಎಲಿವೇಶನ್ ಕೊಟ್ಟಿದ್ದಾರೆ, ಮತ್ತೆ ಆ ಪೋರ್ಷನ್ ಅಲ್ಲೂ ಎಲಿವೇಶನ್ ಕೊಟ್ಟಿದ್ದಾರೆ. ಬ್ಯೂಟಿಫುಲ್ ಸ್ಟ್ರಕ್ಚರ್ ಅಲ್ಲಿ ಮನೆನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಎಕ್ಸ್ಟ್ರಾರ್ಡಿನರಿ ಆಗಿದೆ. ಈ ಪೋರ್ಷನ್ ಫುಲ್ ನಮ್ಗೆ ಸ್ಟ್ರಕ್ಚರ್ ಮಾಡಿರುವಂತದ್ದು. ಗ್ರೌಂಡ್ ಫ್ಲೋರ್ ಅಲ್ಲಿ ಇದೆಲ್ಲ ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಎಕ್ಸ್ಟ್ರಾರ್ಡಿನರಿ ಆಗಿ ವರ್ಕ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಬನ್ನಿ ವೀಕ್ಷಕರೇ, ಈಗ ನಾವು ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ ಪಾರ್ಕಿಂಗ್ ನ ನೋಡೋಣ. ಇಲ್ಲಿ ನೋಡಬಹುದು, ಫ್ರಂಟ್ ಅಲ್ಲಿ ನಮಗೆ 2 ಗೇಟ್ ಗಳಿದೆ. ಇದು ಬಂದ್ಬಿಟ್ಟು ಜಸ್ಟ್ ವಾಕಬಲ್ ಗೆ ಓಡಾಡೋದಕ್ಕೆ. ಈ ಗೇಟ್ ಬಂದ್ಬಿಟ್ಟು ನಮಗೆ ವೆಹಿಕಲ್ ಗಳು ಅಂದ್ರೆ 4 ವೀಲರ್ ಆಗಲಿ 2 ವೀಲರ್ ಆಗಲಿ ಓಡಾಡೋದಕ್ಕೆ ಈ ಗೇಟ್ ನ ಯೂಸ್ ಮಾಡಬೇಕಾಗುತ್ತೆ. ಓಡಾಡೋದಕ್ಕೆ ಈ ಗೇಟ್ ನ ಯೂಸ್ ಮಾಡಬೇಕಾಗುತ್ತೆ. ವೀಕ್ಷಕರೇ, ಈ ಮನೆಗೆ ಇನ್ನೊಂದು ವಿಶೇಷತೆ ಏನು ಅಂದ್ರೆ, ಈ ರೋಡ್ ಸೈಡ್ಗೂ ನಮಗೆ ಎಲಿವೇಶನ್ ಮಾಡಿದ್ದಾರೆ, ಆ ಸೈಡ್ಗೂ ಎಲಿವೇಶನ್ ಮಾಡಿದ್ದಾರೆ. ಫ್ರಂಟ್ ಈ ಪೋರ್ಷನ್ ನೋಡಬಹುದು, ಅಲ್ಲಿ ಕೂಡ ನಮ್ಗೆ ಎಲಿವೇಶನ್ ಮಾಡಿದ್ದಾರೆ. ಈ ಫಸ್ಟ್ ಫ್ಲೋರ್ ಏನಿದೆ, ಫಸ್ಟ್ ಫ್ಲೋರ್ ಅಲ್ಲಿ ನಮಗೆ ಎಕ್ಸ್ಟ್ರಾ 2 ಅಡಿ ನಮಗೆ ಮೋಲ್ನ ಪ್ಯಾಸೇಜ್ ಎಕ್ಸ್ಟ್ರಾ ಇಳ್ಕೊಂಡಿದ್ದಾರೆ. ಅದು ಸೈಟ್ ಮೆಜರ್ಮೆಂಟ್ಗೆ ಎಷ್ಟಿದೆ ಅಷ್ಟು. ಆ ಕಡೆ ಎಲ್ಲ ನೋಡಬಹುದು, ನಮಗೆ ಟೀಕ್ವುಡ್ ಫ್ರೇಮ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಿಂಡೋ ಮತ್ತೆ ಬಾಲ್ಕನಿ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ನಮಗೆ ಟೋಟಲ್ ನಮಗೆ 3 ಕಡೆಗೂ ವೆಂಟಿಲೇಷನ್ ಪ್ರಾವಿಷನ್ ಮಾಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿ ವರ್ಕ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬನ್ನಿ ವೀಕ್ಷಕರು, ಈಗ ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ ಕಾರ್ ಪಾರ್ಕಿಂಗ್ ನ ನೋಡೋಣ. ವೀಕ್ಷಕರೇ, ಈಗ ನಾವು ಗೇಟ್ ಒಳಗಡೆಯಿಂದ ಕ್ರಾಸ್ ಮಾಡಿ ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ ಕಾರ್ ಪಾರ್ಕಿಂಗ್ ಅಲ್ಲಿ ಇದೀವಿ. ಕಾರ್ ಪಾರ್ಕಿಂಗ್ ಅಲ್ಲಿ ನೋಡಬಹುದು, ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಆಂಟಿ ಸ್ಕೇಟ್ ಗ್ರಾನೈಟ್, ಲಪತ್ರ ಅಂತಾರೆ ಕನ್ನಡದಲ್ಲಿ. ಲಪತ್ರನ ಯೂಸ್ ಮಾಡಿರುವಂತದ್ದು. ಫುಲ್ ಸ್ಪೇಷಿಯಸ್ ಆಗಿದೆ ಕಾರ್ ಪಾರ್ಕಿಂಗು. ಆರಾಮಾಗಿ 2 ಕಾರ್ ಜೊತೆಗೆ 4 ರಿಂದ 5 2 ವೀಲರ್ ಗಳನ್ನ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿರುವಂತಹ ಕಾರ್ ಪಾರ್ಕಿಂಗು ಈ ಕಾರ್ ಪಾರ್ಕಿಂಗು. ಈ ಕಾರ್ ಪಾರ್ಕಿಂಗ್ ಅಲ್ಲಿ ನಮಗೆ ಎಲೆಕ್ಟ್ರಿಕ್ ವರ್ಕ್ ಬೋರ್ಡ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಬಂದ್ಬಿಟ್ಟು ನಮಗೆ ನಾರ್ತ್ ಈಸ್ಟ್ ಬರುತ್ತೆ. ದೇವ್ರ ಮೂಲೆಯಲ್ಲಿ ಬೋರ್ವೆಲ್ ಪ್ರಾವಿಷನ್ ಕೂಡ ಇದೆ, ಮತ್ತೆ ಸಂಪಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇನ್ನೊಂದು ಬೆಸ್ಟ್ ಆಪ್ಷನ್ ಏನು ಅಂದ್ರೆ, ಲಿಫ್ಟ್ಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಇನ್ನ ಪೆಂಡಿಂಗ್ ಇದೆ ವರ್ಕ್ ಇದು, ಬಟ್ ಲಿಫ್ಟ್ ಗೆ ಪ್ರಾವಿಷನ್ ಮಾಡಿದ್ರೆ ಇನ್ ಕೇಸ್ ಏನಾದ್ರು ನಮ್ಗೆ ಮಾತುಕತೆ ಮನೆಯೆಲ್ಲ ಇಷ್ಟ ಆಯ್ತು, ಮಾತುಕತೆ ಏನಾದ್ರು ನಾವು ಮಾತಾಡ್ಬೇಕಾದ್ರೆ ಲಿಫ್ಟ್ ನೀವಾದ್ರೂ ಹಾಕಿಸ್ಕೊಬಹುದು, ಇಲ್ಲಾಂದ್ರೆ ಬಿಲ್ಡರ್ ಕೂಡ ಹಾಕಿಸ್ಕೋಬಹುದು. 2 ಕನ್ವೆನ್ಷನ್ ಕೂಡ ನಾವು ಮಾತಾಡ್ಬೋದು. ಬಟ್ ಏನು ಅಂದ್ರೆ, ಲಿಫ್ಟ್ ಗೆ ಜಾಗ ಬಿಟ್ಟಿರೋದ್ರಿಂದ ಇನ್ ಕೇಸ್ ಫ್ಯೂಚರ್ಗೂ ಕೂಡ ನಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಎಕ್ಸ್ಟ್ರಾರ್ಡಿನರಿ ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಈ ಸ್ಟೇರ್ ಕೇಸ್ ಕೆಳಗಡೆ ನೋಡಬಹುದು, ಒಂದು ಕಾಮನ್ ಬಾತ್ರೂಮ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಜಸ್ಟ್ ಟಾಯ್ಲೆಟ್ ಪ್ರಾವಿಷನ್ ಅಷ್ಟೇ ಅದು ಮಾಡಿರೋದು, ಕಾಮನ್ ಬಾತ್ರೂಮ್. ಇನ್ ಕೇಸ್ ಏನಾದ್ರು ಪಾರ್ಕಿಂಗ್ ಅಲ್ಲಿ ಏನಾದ್ರು ನಾವು ಫಂಕ್ಷನ್ ಏನಾದ್ರು ಮಾಡ್ಕೊಂಡ್ರು ಕೂಡ ಈ ಬಾತ್ರೂಮ್ ನಾವು ಯೂಸ್ ಮಾಡ್ಕೊಬಹುದು. ಇನ್ ಕೇಸ್ ಏನಾದ್ರು ಸೆಕ್ಯೂರಿಟಿ ಆಗ್ಲಿ, ವ್ಯಾಶ್ಮನ್ ಆಗ್ಲಿ, ನಾವು ಇಲ್ಲಿ ಸ್ಟೋರೇಜ್ ಆಗಲಿ ನಾವೇನು ಪರ್ಮಿಷನ್ ಕೊಟ್ಟಾಗ ಇಲ್ಲ ಅನದರ್ ಕಸ್ಟಮರ್ಸ್ ಗಳು ಯಾರನ್ನ ಬೇರೆಯವ್ರು ಬಂದಾಗ ಕೂಡ ಈ ಬಾತ್ರೂಮ್ ನಾವು ಯೂಸ್ ಮಾಡ್ಕೊಬಹುದು. ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ಕೂಡ ನಮಗೆ ಮಾಡಿದ್ದಾರೆ. ಔಟರ್ ವ್ಯೂ ನೋಡಬಹುದು, ಎಲ್ಲ ನಮಗೆ MS ವರ್ಕ್ ಅಲ್ಲಿ ಗ್ರಿಲ್ ವರ್ಕ್ ಕಂಪ್ಲೀಟ್ ಆಗಿದೆ. 100% ಸೇಫ್ಟಿ ಅಂತ ಹೇಳ್ಬೋದು. ಯಾರು ಕೂಡ ಒಳಗಡೆಯಿಂದ ಆಚೆಯಿಂದ ಒಳಗಡೆಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕ್ಲೀನ್ ಆಗಿ ವರ್ಕ್ ನ ಮುಗಿಸ್ಕೊಟ್ಟಿದ್ದಾರೆ. ಈ ಪಿಲ್ಲರ್ ಪಕ್ಕದಲ್ಲಿ ನೋಡಬಹುದು, ಕಾವೇರಿ ವಾಟರ್ಗೂ ಕೂಡ ನಮಗೆ ಪ್ರಾವಿಷನ್ಗೆ ಪೈಪ್ ಲೈನ್ ವರ್ಕ್ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ
ತುಂಬಾ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಗ್ರಾನೈಟ್ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿದೆ ಫ್ಲೋರಿಂಗು. ಇದು ಬಂದ್ಬಿಟ್ಟು SS ರೈಲಿಂಗ್ಸ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ಇದು ಟೀಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಟೀಕ್ ಫ್ರೇಮ್ ಬರುತ್ತೆ. MS ಟೀಕ್ ಫ್ರೇಮ್ ಕಂಪ್ಲೀಟ್ ಆಗಿರುವಂತಹ ಪಿಲ್ಲರ್ ಇದು. ಆಕ್ಚುಲಿ ಈ ಐಟಮ್ಸ್ ಏನಿದೆ, ಈ ಐಟಮ್ಸ್ ಮನೆ ಒಳಗಡೆ ಹಾಕೊಳ್ತಾ ಇದ್ರು. ಈ 2030 ಬಿಲ್ಡಿಂಗ್ ಗಳು ಏನ್ ನೋಡಿದಿರಾ ಇಷ್ಟು ದಿನ, ಅಂತ ಮನೆಗಳಲ್ಲಿ ಈ ಐಟಮ್ ಮನೆ ಒಳಗಡೆ ಇನ್ಕ್ಲೂಡ್ ಮಾಡ್ಕೊಡ್ತಾ ಇದ್ರು. ಬಟ್ ಇವ್ರೇನು ಅಂದ್ರೆ ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಅಲ್ಲೇ ಕೂಡ ಇನ್ಕ್ಲೂಡ್ ಮಾಡ್ಕೊಟ್ಟಿದ್ದಾರೆ. ಒಳ್ಳೆ ಹೈಜಿನಿಕ್ ಆಗಿ ನಮಗೆ ಕೆಲಸನ ಕಂಪ್ಲೀಟ್ ಮಾಡ್ಕೊಟ್ಟಿರೋದು ಅಂತ ಹೇಳ್ಬೋದು. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ಫ್ಲೋರಿಂಗು, ರೈಸರ್ಗೂ ಕೂಡ ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ತುಂಬಾ ವೈಲ್ಡ್ ಆಗಿದೆ ಅಂತಾನೆ ಹೇಳ್ಬೋದು ಈ ಸ್ಟೇರ್ ಕೇಸ್. ಬನ್ನಿ ವೀಕ್ಷಕರು, ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ. ವೀಕ್ಷಕರೇ, ಈಗ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ. ಈ ಡೋರ್ ಬಂದ್ಬಿಟ್ಟು ನಾರ್ತ್ ಫೇಸಿಂಗ್ ಡೋರು, ನಂದಿ ಬಾಗ್ಲು. SS ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಲೆಫ್ಟ್ ಸೈಡ್ ಅಲ್ಲಿ ಇರೋ ವಾಲ್ಗಳಿಗೆ ನೋಡ್ಬೋದು, ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂತದ್ದು ವಾಲ್ ಕ್ಲೈಟಿಂಗ್ಗಳು. ಎಲಿವೇಶನ್ಗೆ ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. POP ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. WPC ಬರುತ್ತೆ ವಿತ್ LED ಲೈಟ್ ಜೊತೆಗೆ ವರ್ಕು ಕೂಡ ಕಂಪ್ಲೀಟ್ ಆಗಿದೆ. ಇನ್ ಕೇಸ್ ಏನಾದ್ರು ಪಕ್ಕದಲ್ಲಿ ಸೈಟ್ ಏನಾದ್ರು ನಮಗೆ ಈ ಗೋಡೆಗೆ ಅಟ್ಯಾಚ್ ಆಗಿ ನಮಗೆ ಬಿಲ್ಡ್ ಆದ್ರೂ ಕೂಡ ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಅಲ್ಲಿ ನಮಗೆ ಎಲಿವೇಶನ್ಗೆ ಜಾಗ ಕೂಡ ಬಿಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಎಲಿವೇಶನ್ ಬಿಟ್ಟಿದ್ದಾರೆ, ಅಲ್ಲೂ ಎಲಿವೇಶನ್ ಇದೆ, ಪಕ್ಕದಲ್ಲೂ ಕೂಡ ಎಲಿವೇಶನ್ ಇದೆ. ಮೂರು ಕಡೆಗೂ ನಮಗೆ ವೆಂಟಿಲೇಷನ್ ಪ್ರಾವಿಷನ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿರುವಂತಹ ಪ್ರಾಪರ್ಟಿ ಇದು. ಡೋರ್ ನೋಡ್ಬೋದು, 4x9 ಬರುತ್ತೆ ಈ ವಾಸ್ಕಲ್ಲು. ಪಕ್ಕದಲ್ಲೆಲ್ಲ ನೋಡಿ SS ಫ್ರೇಮ್ಸ್ ಗಳು, ದೊಡ್ಡದಾಗಿರುವಂತಹ SS ನಮಗೆ ರಾಡ್ಗಳು ಹಾಕೊಟ್ಟಿರೋದು. ಮೇಲ್ಗಡೆಗೂ ಕೂಡ ನಮಗೆ ಟಫನ್ ಗ್ಲಾಸ್ ಜೊತೆಗೆ SS ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ತುಂಬಾನೇ ಬ್ಯೂಟಿಫುಲ್ ಆಗಿ ಮತ್ತೆ ಸ್ಟ್ರೆಂಚ್ ಆಗಿರುವಂತಹ ವಾಸ್ಕಲ್ ನಮಗೆ ಯೂಸ್ ಮಾಡಿರುವಂತದ್ದು. ಬನ್ನಿ ವೀಕ್ಷಕರೇ, ಇವಾಗ ನಾವು ಮನೆ ಒಳಗಡೆ ಎಂಟ್ರಿ ಆಗೋಣ. ವೀಕ್ಷಕರೇ, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆದ್ರೆ ಮೈನ್ ಡೋರ್ ನೋಡ್ಬೋದು. ಮೈನ್ ಡೋರ್ ನಮಗೆ ಒಳ್ಳೆ ಕರೆನ್ಸ್ ಇರುವಂತಹ ಮೈನ್ ಡೋರ್ ನಮಗೆ ಕಂಪ್ಲೀಟ್ ಆಗಿದೆ. ಆಂಟಿಕ್ ಪೀಸ್ ಹ್ಯಾಂಡಲ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. 2 ಯೂರೋಪ್ ಲಾಕ್ ಸಿಸ್ಟಮ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. 2 ಲಾಕ್ ಸಿಸ್ಟಮ್ ಕೂಡ ಇನ್ಕ್ಲೂಡ್ ಆಗಿರುವಂತದ್ದು. ಎಕ್ಸ್ಟ್ರಾರ್ಡಿನರಿ ಆಗಿದೆ ಅಂತ ಹೇಳ್ಬೋದು. ಮೇನ್ ಏನು ಅಂದ್ರೆ ಹಾಲ್. ಈಗ ನಾವು ಲಿವಿಂಗ್ ರೂಮ್ ಅಲ್ಲಿ ಇದೀವಿ. ನಮ್ಮ ಬ್ಯಾಕ್ ಸೈಡ್ ಅಲ್ಲಿ ಟಿವಿ ಕ್ಯಾಬಿನೆಟ್, ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಟಿವಿ ಕ್ಯಾಬಿನೆಟ್ ಗ್ಲಾಸಿ ಫಿನಿಶಿಂಗ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಈ ಪೋರ್ಷನ್ ಎಲ್ಲ ಗ್ಲಾಸ್ ಕೊಟ್ಟಿದ್ದಾರೆ. ಟಾಯ್ಸ್ ಆಗ್ಲಿ ಇಲ್ಲ ಡೆಕೋರೇಷನ್ ಐಟಮ್ಸ್ ಕೂಡ ನಾವು ಇಲ್ಲಿ ಇಟ್ಕೋಬಹುದು. 64 ಇಂಚಸ್ ಟಿವಿ ಕೂಡ ನಾವು ಹಾಕೋಬಹುದು. ಅಷ್ಟು ಸ್ಪೇಷಿಯಸ್ ಆಗಿರುವಂತಹ ಟಿವಿ ಕ್ಯಾಬಿನೆಟ್ ವಿತ್ ವಾರ್ಮ್ ಲೈಟ್ ಜೊತೆಗೆ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಅದಕ್ಕಿಂತ ಸೂಪರ್ ಆಗಿರುವಂತದ್ದು ಈ ಹಾಲ್. ಈ ಪೋರ್ಷನ್ ನೋಡಿ, ಇದು ಏನು ಸ್ವಿಚಸ್ ಇದೆ, ಈ ಪೋರ್ಷನ್ ಫುಲ್ ನಾವು ಎಲ್ ಶೇಪ್ ಅಲ್ಲಿ ನಾವು ಕಾಟ್ ಹಾಕೊಂಡ್ರು ಕೂಡ ಒದ್ದು ಓಡಾಡೋವಷ್ಟು ಜಾಗ ಇದೆ. ಅಷ್ಟು ಸ್ಪೇಷಿಯಸ್ ಆಗಿದೆ ಈ ಹಾಲು. ಮತ್ತೆ ಫ್ಲೋರಿಂಗ್ ಬಂದ್ಬಿಟ್ಟು ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿರುವಂತದ್ದು. ಫ್ಲೋರಿಂಗ್ ಏನಿದೆ, ಈ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿರುವಂತದ್ದು ಎಕ್ಸ್ಟ್ರಾರ್ಡಿನರಿ ಆಗಿದೆ ಅಂತ ಹೇಳ್ಬೋದು. ಟೋಟಲ್ ನಮಗೆ 25ಕ್ಕೆ 40 ಮೆಜರ್ಮೆಂಟ್ ಅಲ್ಲಿ 1000 ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ಟಿರುವಂತಹ ಈ ಪ್ರಾಪರ್ಟಿಲಿ ಫ್ಲೋರಿಂಗ್ ನಮಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. POP ವರ್ಕ್ ನೋಡಿ, ಎಕ್ಸ್ಟ್ರಾರ್ಡಿನರಿ ಆಗಿದೆ. ಚಾರ್ಕೋಲ್ ನ ಯೂಸ್ ಮಾಡಿದ್ದಾರೆ ಸೆಂಟ್ರಲ್ಲಿ. ಇಂಟೀರಿಯರ್ ಪೋರ್ಷನ್ ಫುಲ್ ನಮಗೆ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. LED ಲೈಟ್ ಜೊತೆಗೆ ಸ್ಟ್ರಿಪ್ ಲೈಟ್ ಕೂಡ ನಮಗೆ ಇನ್ಕ್ಲೂಡ್ ಆಗಿದೆ. ಕಲರ್ ಚೇಂಜಸ್ ಆಗಿರುವಂತಹ ಸ್ಟ್ರಿಪ್ ಲೈಟ್ ಗಳು ಕೂಡ ನಮಗೆ ಇನ್ಕ್ಲೂಡ್ ಮಾಡಿಕೊಟ್ಟಿದ್ದಾರೆ. 2 ಝೂಮರ್ ಮತ್ತೆ ಒಂದು ಫ್ಯಾನ್ ಹಾಕೊಳ್ಳೋದಕ್ಕೂ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಹಾಲ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಈ ಪೋರ್ಷನ್ ಅಲ್ಲೂ ಟೀಕು ಮತ್ತೆ ಟೀಕ್ ಸೆಟರ್ಸ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಿಂಡೋ. ಆ ಪೋರ್ಷನ್ ಬಂದ್ಬಿಟ್ಟು ನಮಗೆ ರೋಡ್ ಸೈಡ್ ಅಲ್ಲಿ ವೆಂಟಿಲೇಷನ್ ಗೆ ಕಂಪ್ಲೀಟ್ ಆಗಿರುವಂತಹ ವಿಂಡೋ. ವೆಂಟಿಲೇಷನ್ ಅಂತೂ ಹೇಳಿ ಮಾಡಿಸಿರೋ ಮನೆ ಅಂತಾನೆ ಹೇಳ್ಬೋದು. ಈ ಟಿವಿ ಕ್ಯಾಬಿನೆಟ್ ಏನಿದೆ, ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನೋಡಿ ಲಿಫ್ಟ್ ಗೆ ಆಪ್ಷನ್ ಕೊಟ್ಟಿದ್ದಾರೆ. ಆ ಗ್ರೌಂಡ್ ಫ್ಲೋರ್ ಅಲ್ಲಿ ನೋಡಿದ್ವಲ್ಲ, ಗ್ರೌಂಡ್ ಫ್ಲೋರ್ ಹತ್ರ ಎಕ್ಸಾಕ್ಟ್ ನಾವು ಇಲ್ಲಿಗೆ ಬರ್ತೀವಿ, ಫಸ್ಟ್ ಫ್ಲೋರ್ ಬರ್ತೀವಿ. ಇಲ್ಲಿ ನಾವು ಇಳ್ಕೊಳ್ತೀವಿ. ಲಿಫ್ಟ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಲಿಫ್ಟ್ ಮನೆ ಪಕ್ಕದಲ್ಲಿ ಪೂಜಾ ಮನೆ ಇದೆ. ಎಕ್ಸ್ಟ್ರಾರ್ಡಿನರಿ ಅಂತ ಹೇಳ್ಬೋದು. ಒಳಗಡೆ ತೋರಿಸಿ POP ವರ್ಕ್ ನೋಡಿ ತೋರಿಸಿ ಎಷ್ಟು ಬ್ಯೂಟಿಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸಖತ್ತಾಗಿದೆ. ವಿತ್ ಡಿಸೈನ್ ಲೈಟ್ ಜೊತೆಗೆ ವಿತ್ ವಾರ್ಮ್ ಲೈಟ್ ಜೊತೆಗೆ ಕಂಪ್ಲೀಟ್ ಆಗಿರುವಂತಹ ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ POP ವರ್ಕ್ ಕೂಡ ನಮಗೆ ಪೂಜಾಮ್ನಲ್ಲಿ ಕಂಪ್ಲೀಟ್ ಆಗಿದೆ. ವಾಲ್ಗಳಿಗೆ 2x4 ವೆಟ್ರಿಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ರೂಮ್ ಬಂದ್ಬಿಟ್ಟು ನಮಗೆ ಇಟಾಲಿಯನ್ ಮಾರ್ಬಲ್ ಅಲ್ಲಿ ಯೂಸ್ ಮಾಡಿರುವಂತದ್ದು. ಒಬ್ರು ಕುತ್ಕೊಂಡು ಪೂಜೆ ಮಾಡೋ ಅಷ್ಟು ಜಾಗ ಇದೆ. ಫ್ರೇಮ್ಸ್ ಬಂದ್ಬಿಟ್ಟು ನಮಗೆ ಟೀಕ್ವುಡ್ ಫ್ರೇಮ್ಸ್ ನೋಡಿ. ಟಚಿಂಗ್ ಗ್ಲಾಸ್ ಕೂಡ ನಮಗೆ ಡೋರ್ ಕಂಪ್ಲೀಟ್ ಆಗಿದೆ. ಹ್ಯಾಂಡಲ್ ನ ನೋಡ್ಬೋದು, ಒಳ್ಳೆ ಆಂಟಿಕ್ ಪೀಸ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಎಕ್ಸ್ಟ್ರಾರ್ಡಿನರಿ ಆಗಿದೆ ಈ ಪೀಸ್. ನೋಡೋದಕ್ಕೆ ನಮಗೆ ಸಿಂಪಲ್ ಅನ್ಸುತ್ತೆ,
ಬಟ್ ಖರ್ಚು ಮಾತ್ರ ತುಂಬಾನೇ ಆಗುತ್ತೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಹ್ಯಾಂಡಲ್ಸ್ ಕೂಡ. ಫ್ರೇಮ್ಸ್ ಗಳೆಲ್ಲ ನಮ್ಗೆ ಟೀಕ್ವುಡ್ ಫ್ರೇಮ್ಸ್, ಒಬ್ರು ಕುತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಆ ಪೂಜೆ ಮನೇಲಿದೆ. ಹಾಗೆ ನಮ್ಗೆ ಮುಂದೆ ಬಂದ್ರೆ ನೋಡ್ಬೋದು ಆರ್ಚ್, ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಆರ್ಚ್. ಆ ಪೋರ್ಷನ್ ಬಂದ್ಬಿಟ್ಟು ನಮ್ಗೆ ಹಾಲ್ ಬರುತ್ತೆ. ಈ ಪೋರ್ಷನ್ ಕಿಚನ್ ಅಂಡ್ ಡೈನಿಂಗ್ ಬರುತ್ತೆ. ಇದು ಆರ್ಚ್ ನೋಡ್ಬೋದು, ಸೆಂಟ್ರಲ್ ಎಲ್ಲ ಬಬ್ಲಿಶ್ ಆಗಿರುವಂತಹ ಗ್ಲಾಸ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಎಲಿವೇಶನ್ ಗೋಸ್ಕರ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಈ ಗ್ಲಾಸ್ ಗಳು. ಈ ಪೋರ್ಷನ್ ಅಲ್ಲಿ ಬಂದ್ರೆ ಐಟಮ್ಸ್ ಗಳೆಲ್ಲ ಇಟ್ಕೊಬಹುದು, ಪ್ರಾವಿಷನ್ ಮಾಡಿದ್ದಾರೆ ನಮ್ಗೆ. ಇನ್ ಕೇಸ್ ಏನಾದ್ರು ಡೈನಿಂಗ್ ಐಟಮ್ಸ್, ಗ್ಲಾಸ್ ಐಟಮ್ಸ್, ಇಲ್ಲಾಂದ್ರೆ ಟಾಯ್ಸ್ ಆಗ್ಲಿ, ಏನಾದ್ರು ಡೆಕೋರೇಷನ್ ಐಟಮ್ಸ್, ಇಲ್ಲಾಂದ್ರೆ ಸಣ್ಣ ಪುಟ್ಟ ಟ್ರೀಗಳು ಬರುತ್ತಲ್ಲ, ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಟ್ರೀ ಬರುತ್ತಲ್ಲ, ಅದು ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಡೆಕೋರೇಷನ್ ಐಟಮ್ಸ್ ಗಳು ಕೂಡ ನಾವು ಇಟ್ಕೊಬಹುದು. ಇವಾಗ ನಾವಿರೋದು ಬಂದ್ಬಿಟ್ಟು ಡೈನಿಂಗ್ ಏರಿಯಾ. ಇಲ್ಲಿ ಆರಾಮಾಗಿ 10 ಜನ ಕುತ್ಕೊಂಡು ಊಟ ಮಾಡೋಷ್ಟು ಜಾಗ ಇದೆ. 5 ಜನ ಸೆಂಟ್ರಲ್ ಟೇಬಲ್ ಇಟ್ಕೊಂಡು ಕೂಡ ಅಷ್ಟು ಜಾಗ ನಮ್ಗೆ ಕವರ್ ಆಗುತ್ತೆ. ಕ್ಲೀನ್ ಆಗಿ 10 ಜನ ಕುತ್ಕೊಂಡು ಊಟ ಮಾಡ್ಬೋದು. ಇನ್ನು ಫ್ರೀ ಆಗಿ 5 ಜನ ಕುತ್ಕೊಂಡು ಊಟ ಮಾಡ್ಬೋದು. ಅಷ್ಟು ಜಾಗ ಈ ಡೈನಿಂಗ್ ಏರಿಯಾದಲ್ಲಿದೆ. ಡೈನಿಂಗ್ ಏರಿಯಾಗೆ ಸಂಬಂಧಪಟ್ಟಂತಹ ಐಟಮ್ಗಳನ್ನ ಇಟ್ಕೊಳ್ಳೋದಕ್ಕೆ ಇಲ್ಲಿ ಇಂಟೀರಿಯರ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಫುಲ್ ಇಂಟೀರಿಯರ್ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಎಲ್ಲ ಯೂಸ್ ಮಾಡಿರೋದಲ್ಲ ನಮ್ಗೆ ಸಾಫ್ಟ್ ಕ್ಲೋಸಿಂಗ್ ನೋಡಿ, ಸ್ಲೋಲಿ ಆಗಿ ನಮ್ಗೆ ಕ್ಲೋಸ್ ಆಗುತ್ತೆ. ಮೇಲ್ಗಡೆ ಎಲ್ಲ ಬಾಕ್ಸ್ ಗಳು ಪ್ರಾವಿಷನ್ ಮಾಡಿದ್ದಾರೆ. ಕೆಳಗಡೆ ಕೂಡ ನಮ್ಗೆ ಗ್ಲಾಸ್ ಗಳು ಪ್ರಾವಿಷನ್ ಮಾಡಿದ್ದಾರೆ. ಈ ಇಂಟೀರಿಯರ್ ಮೇಲ್ಗಡೆ ನಮ್ಗೆ ಗ್ರಾನೈಟ್ ಇನ್ಕ್ಲೂಡ್ ಆಗಿದೆ. ಇದು ಬಂದ್ಬಿಟ್ಟು ಓವೆನ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಆ ಮೂಲೆಯಲ್ಲಿ ನಮ್ಗೆ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ, ಇಲ್ಲಾಂದ್ರೆ ಅಲ್ಲೂ ಕೂಡ ಫ್ರಿಡ್ಜ್ ಇಟ್ಕೊಬಹುದು. 2 ಕಡೆಗೂ ನಮ್ಗೆ ಪಾಯಿಂಟ್ ವ್ಯವಸ್ಥೆ ಕೊಟ್ಟಿದ್ದಾರೆ. ಹೆಂಗೆ ಕಂಫರ್ಟಬಲ್ ಆಗುತ್ತೋ ಹಂಗೆ ನಾವು ಮಾಡಿಫೈನ ಮಾಡ್ಕೊಬಹುದು. ಅಷ್ಟು ಕ್ಲೀನ್ ಆಗಿ ವರ್ಕ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಇಲ್ಲೂ ಕೂಡ ನಾವು ಫ್ರಿಡ್ಜ್ ಇಟ್ಕೊಬಹುದು. ಇಷ್ಟು ಜಾಗ ತಗೊಳುತ್ತೆ. ಇಷ್ಟು ಜಾಗ ಆರಾಮಾಗಿ ಓಡಾಡ್ಬೋದು. ಸ್ಪೇಷಿಯಸ್ ಆಗಿರುವಂತಹ ಕಿಚನ್ ಅಲ್ಲಿ ನಾವಿದೀವಿ. ಇನ್ನೊಂದು ಬೆನಿಫಿಟ್ ಏನು ಅಂದ್ರೆ, ಗ್ರಾಸರಿ ಬಾಕ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ನಮಗೆ ಫುಲ್ ಇಂಟೀರಿಯರ್ ಒಂದು ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ನೋಡಿ. ಈ ಪೋರ್ಷನ್ ಇಲ್ಲಿ ಹೈಡ್ರೋಲಿಕ್ ನ ಯೂಸ್ ಮಾಡಿರುವಂತದ್ದು ಎಲ್ಲ ಪ್ರತಿಯೊಂದು ನಮ್ಗೆ ಸಾಫ್ಟ್ ಕ್ಲೋಸಿಂಗ್ ಬರುತ್ತೆ. ಸಿಂಕ್ ಆಪ್ಷನ್ ಕೂಡ ನಮ್ಗೆ ಕೊಟ್ಬಿಟ್ಟಿದ್ದಾರೆ. 2 ಟ್ಯಾಪ್ ವ್ಯವಸ್ಥೆ, ಒಂದು ಆಕ್ವಾಗಾರ್ಡ್ಗೂ ಕೂಡ ಪ್ರಾವಿಷನ್ ಮಾಡಿದ್ದಾರೆ. 2x4 ವೆಟ್ರೋ ಫೆಟಲ್ಸ್ ನ ವಾಲ್ಗಳಿಗೆ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಏನಾದ್ರು ಡಸ್ಟ್ ಆಗ್ಲಿ ಗಲೀಜ್ ಆಗ್ಲಾದ್ರೆ ಕ್ಲೀನ್ ಆಗಿ ನಾವು ಕ್ಲೀನ್ ಮಾಡ್ಕೊಬಹುದು. SS ಬ್ಯಾಸ್ಕೆಟ್ ಗಳು ಪ್ರಾವಿಷನ್ ಮಾಡಿರುವಂತದ್ದು. ಯೂಸ್ ಮಾಡಿರೋದೆಲ್ಲ ಸಾಫ್ಟ್ ಕ್ಲೋಸಿಂಗ್. ಇದು ಬಂದ್ಬಿಟ್ಟು ಕಟ್ಲ ಬರುತ್ತೆ. ಐಟಮ್ಸ್ ಗಳು ಇಟ್ಕೊಳ್ಳೋದಕ್ಕೆಲ್ಲ ಕ್ಲೀನ್ ಆಗಿ ಇಂಟೀರಿಯರ್ ನ ಕಂಪ್ಲೀಟ್ ಮಾಡಿದ್ದಾರೆ. ಎಕ್ಸ್ಟ್ರಾರ್ಡಿನರಿ ಆಗಿದೆ ಅಂತಾನೆ ಹೇಳ್ಬೋದು. ತುಂಬಾ ಸೂಪರ್ ಆಗಿದೆ. ಕಲರ್ ಕಾಂಬಿನೇಷನ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಪಿಂಕಿಶ್ ಅಂಡ್ ವೈಟ್ ನಮ್ಗೆ ಕಿಚನ್ ಅಲ್ಲಿ ಕಂಪ್ಲೀಟ್ ಮಾಡಿರೋದು ಸೂಪರ್ ಆಗಿದೆ ಅಂತ ಹೇಳ್ಬೋದು. ಕಿಚನ್ ಅಂಡ್ ಡೈನಿಂಗ್. ಈ ಕಿಚನ್ ಪಕ್ಕದಲ್ಲಿ ಯುಟಿಲಿಟಿ ಕೂಡ ಆಪ್ಷನ್ ಮಾಡಿದ್ದಾರೆ. ಈಗ ನಾವು ಯುಟಿಲಿಟಿಲಿ ಇದೀವಿ. ಈ ಸೈಡ್ ವಾಲ್ಗೂ ಈ ಸೈಡ್ ವಾಲ್ಗೂ ವೆಟ್ರೋ ಫೆಟಲ್ಸ್ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿಸ್ಕೈಡ್ ವೆಟ್ರೋ ಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಡಿಶ್ ವಾಶ್ಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇನ್ವರ್ಟರ್ ಮತ್ತೆ ಔಟ್ ವಾಟರ್ ಪ್ರಾವಿಷನ್ ಇದೆ. ಇಲ್ಲೂ ಕೂಡ ಟ್ಯಾಪ್ ವ್ಯವಸ್ಥೆ ಇದೆ. ತುಂಬಾನೇ ಚೆನ್ನಾಗಿದೆ. ಈ ಸೈಡ್ ಇಂದ ಯಾರು ಕೂಡ ನಮ್ಗೆ ಒಳಗಡೆ ಬರೋದಕ್ಕಾಗೋದಿಲ್ಲ, ಒಳಗಡೆ ಇರೋರು ಆಚೆ ಹೋಗೋಕ್ಕಾಗೋದಿಲ್ಲ. MS ವರ್ಕ್ ಅಲ್ಲಿ ಸೇಫ್ಟಿ ಪ್ರಾವಿಷನ್ ರೆಡಿ ಮಾಡಿದ್ದಾರೆ. ಟೀಕ್ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಇಲ್ಲಿ ಬನ್ನಿ, ಇಲ್ಲೊಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಇದು ಕಾಮನ್ ಬಾತ್ರೂಮ್. ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತಹ ಕಾಮನ್ ಬಾತ್ರೂಮ್ ಇದು. ಬಟ್ ಓಕೆ ಅಂತ ಹೇಳ್ಬೋದು ಈ ಕಾಮನ್ ಬಾತ್ರೂಮ್. ಬನ್ನಿ ವೀಕ್ಷಕರೇ, ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಫ್ರೇಮ್ಸ್ ಗಳೆಲ್ಲ ನೋಡ್ಬೋದು. ಟೀಕ್ವುಡ್ ಫ್ರೇಮ್ಸ್ ಗಳಿದು. ಈ ಪೋರ್ಷನ್ ಇಂದ ನೋಡಿ ಹಾಲು ಎಷ್ಟು ದೊಡ್ಡದಾಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ತುಂಬಾ ವಿಶಾಲವಾಗಿದೆ. ಸೋಫಾ ಹಾಕೊಂಡ್ರು, ಟೀ ಟೇಬಲ್ ಇಟ್ಕೊಂಡ್ರು ಓಡಾಡೋದಕ್ಕೆ ತುಂಬಾನೇ ಜಾಗ ಇದೆ. ಅಷ್ಟು ಜಾಗ ಈ ಹಾಲಲ್ಲಿ ಇದೆ. ಎಕ್ಸ್ಟ್ರಾರ್ಡಿನರಿ ಆಗಿದೆ ಅಂತ ಹೇಳ್ಬೋದು. ಬನ್ನಿ ವೀಕ್ಷಕರಿಗೆ, ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಈಗ ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಅಲ್ಲಿ ನೋಡಿದ್ವಿ, ಇದೇ ಮೆಟೀರಿಯಲ್ ನ ಯೂಸ್ ಮಾಡಿದ್ರು. ಹಾಲಲ್ಲೂ ಕೂಡ ಇದೇ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ. ಖರ್ಚು ಮಾಡಿದಾರೆ ಅಂತ ಹೇಳ್ಬೋದು. ಈ ಸ್ಟೇರ್ ಕೇಸ್ ಯೂಸ್ ಮಾಡಿರೋ ಮಾರ್ಬಲ್ ನ ನೋಡಿ, ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಕಾಸ್ಟ್ಲಿ ಮೆಟೀರಿಯಲ್ ಇದು. ತುಂಬಾ ವೈಲ್ಡ್ ಆಗಿದೆ. ಎಲ್ ಶೇಪ್ ಅಲ್ಲಿ ನಮ್ಗೆ ಸ್ಟೇರ್ ಕೇಸ್ ಇದೆ. ಸೂಪರ್ ಆಗಿದೆ. ಇಲ್ಲಿ ತೋರಿಸಿ, ಮೇಲ್ಗಡೆ ಸ್ಕೈಲೈಟ್ ಆಪ್ಷನ್ ಇದೆ ನೋಡಿ. ಆ ಮೇಲ್ಗಡೆ ಏನಿದೆ, ಡೈರೆಕ್ಟ್ ಸನ್ಲೈಟ್ ಹಾಲಿಗೆ ಬರುತ್ತೆ. ಪೂಜಾ ಮನೆ ಪಕ್ಕದಲ್ಲಿ ನಮ್ಗೆ ಸನ್ಲೈಟ್ ಬರುತ್ತೆ. ಅಷ್ಟು ಕ್ಲೀನ್ ಆಗಿ ನಮ್ಗೆ ವರ್ಕ್ ಮಾಡಿದ್ದಾರೆ. ಮತ್ತೆ ಸ್ಟೇರ್ ಕೇಸ್ಗೂ ಜಾಗ ಇದೆ. ಈಗ ಸೆಕೆಂಡ್ ಫ್ಲೋರ್ ಸ್ಟ್ಯಾಂಡಿಂಗ್ ಸ್ಲ್ಯಾಬ್ ಅಲ್ಲಿ ಇದೀವಿ. ಇದು ಸೆಕೆಂಡ್ ಫ್ಲೋರ್ ಸ್ಟ್ಯಾಂಡಿಂಗ್ ಸ್ಲ್ಯಾಬ್. ಅಲ್ಲೊಂದು ಚಿಕ್ಕ ಇಂಟೀರಿಯರ್ ಮಾಡಿದ್ದಾರೆ. ಐಟಮ್ಸ್ ಆಗಲಿ ಬುಕ್ಸ್ ಗಳಾಗ್ಲಿ ಇಟ್ಕೊಳ್ಳೋದಕ್ಕೆ. ಲಿಫ್ಟ್ ಪ್ರಾವಿಷನ್ ಇಲ್ಲಿ ಬರುತ್ತೆ. 2 ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಬಂದ್ಬಿಟ್ಟು ಕುಬೇರಿಯನ್ ಮೂಲೆಯಲ್ಲಿ ಬರುವಂತಹ ಮಾಸ್ಟರ್ ಬೆಡ್ರೂಮ್. ಇದು ದೇವ್ರ ಮೂಲೆಯಲ್ಲಿ ಬರುವಂತಹ ಚಿಲ್ಡ್ರನ್ಸ್ ಬೆಡ್ರೂಮ್. ಈಗ ಬನ್ನಿ ಎಕ್ಸಾಕ್ಟ್ ಮಾಸ್ಟರ್ ಬೆಡ್ರೂಮ್ ನ ನೋಡೋಣ.
ನಾನು ಹೇಳೋ ಅಗತ್ಯನೇ ಇಲ್ಲ ಅನ್ಕೊಳ್ತೀನಿ. ನೋಡ್ತಾ ಇದ್ರೆ ನಿಮ್ಗೊಂದು ಪಿಕ್ಚರ್ ವಿಜುವಲೈಸೇಷನ್ ಬರುತ್ತೆ ಎಷ್ಟು ಜಾಗ ಇದೆ ಅಂತ. ಅಲ್ಲಿ ಒಂದು ಕಿಂಗ್ ಸೈಜ್ ಕಾಟ್ ರೆಡಿ ಇದೆ. ಅದ್ರ ಜೊತೆಗೂ ಇನ್ನ ಬೇಕು ಅಂದ್ರೆ ಆ ಪೋರ್ಷನ್ ಈ ಪೋರ್ಷನ್ ಅಲ್ಲಿ ಒಂದು ಬೆಡ್ಗಳು ಇದಾರೆ, ಕಾಟಗಳು ಇದಾರೆ, 3 ಜನ ಕುತ್ಕೊಳ್ಳುವಂತ ಸೋಫಾ ಹಾಕೋಬಹುದು, ಅಷ್ಟು ಜಾಗ ಇದೆ. ಆ ಪಕ್ಕಕ್ಕೂ ಆ ಕಡೆಗೂ ನಮಗೆ ಇಂಟೀರಿಯರ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. POP ವರ್ಕ್ ನೋಡಿ ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ. ಸೆಂಟ್ರಲಿ ಮಾಡಿರೋದು ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ POP ವರ್ಕ್, ಬಾರ್ಡರ್ ಅಲ್ಲಿ ನಾರ್ಮಲ್ POP ವರ್ಕ್ ವಿತ್ ಸ್ಟ್ರಿಪ್ ಲೈಟ್ ಜೊತೆಗೆ ಕಂಪ್ಲೀಟ್ ಆಗಿದೆ. ಇಂಟೀರಿಯರ್ ನೋಡಿ ಟಾಪ್ ಟು ಬಾಟಮ್ ವರ್ಗು ನಮಗೆ ಇಂಟೀರಿಯರ್ ಕಂಪ್ಲೀಟ್ ಆಗಿದೆ. 3 ಸ್ಲೈಡಿಂಗ್ ಡೋರ್ಗಳ ವಾರ್ಡ್ರೋಬ್ ಕಂಪ್ಲೀಟ್ ಆಗಿರುವಂತದ್ದು ನೋಡಿ. ಮೂರು ಸ್ಲೈಡಿಂಗ್ ಡೋರ್ಗಳ ವಾರ್ಡ್ರೋಬ್ ನಾಗೆ ಕಂಪ್ಲೀಟ್ ಆಗಿರುವಂತದ್ದು. ಎಕ್ಸ್ಟ್ರಾರ್ಡಿನರಿ ಆಗಿ ವರ್ಕ್ ನ ಮಾಡಿದಾರೆ ಅಂತ ಹೇಳ್ಬೋದು. ಬ್ಯೂಟಿಫುಲ್ ಆಗಿದೆ, ತುಂಬಾನೇ ಖರ್ಚು ಮಾಡಿದ್ದಾರೆ. ಒಳ್ಳೆ ಡಿಸೈನ್ ಅಲ್ಲಿ ಕೂಡ ನಮ್ಗೆ ಇಂಟೀರಿಯರ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ, ಸಖತ್ತಾಗಿದೆ. ಮೇಲ್ಗಡೆ ಕೂಡ ನಾವು ಐಟಮ್ ಗಳನ್ನ ಇಟ್ಕೊಬಹುದು, ಪ್ರಾವಿಷನ್ ಮಾಡಿದ್ದಾರೆ. ಸ್ಪೇಸಸ್ ಎಲ್ಲ ಇದೆ, ಆ ಪೋರ್ಷನ್ ಎಲ್ಲ ಐಟಮ್ ಗಳನ್ನ ಇಟ್ಕೊಬಹುದು ಜಾಗದಲ್ಲಿ. ತುಂಬಾನೇ ಜಾಗ ಇದೆ, ಇಷ್ಟು ವಿಶಾಲವಾಗಿದೆ. ಇದು ಟಿವಿ ಕ್ಯಾಬಿನೆಟ್. ಈ ಪೋರ್ಷನ್ ಬಂದು ನಮ್ಗೆ ಡ್ರೆಸ್ಸಿಂಗ್ ಬರ್ಬೋದು ಅನ್ಕೊಳ್ತೀನಿ. ಮಿರರ್ ಹಾಕ್ಸ್ಕೊಂಡ್ರೆ ಡ್ರೆಸ್ಸಿಂಗ್ ಬರುತ್ತೆ. ಡ್ರೆಸ್ಸಿಂಗ್ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಮಿರರ್ ಒಂದು ಪೆಂಡಿಂಗ್ ಇರಬಹುದು ಈ ಪೋರ್ಷನ್ ಅಲ್ಲಿ. ಈ ಟಿವಿ ಕ್ಯಾಬಿನೆಟ್ ಇಲ್ಲೂ ಅಷ್ಟೇ 64 ಇಂಚಸ್ ಟಿವಿ ಇಟ್ಕೋಬಹುದು, ಅಷ್ಟು ಜಾಗ ನಮ್ಗೆ ಈ ಟಿವಿ ಕ್ಯಾಬಿನೆಟ್ ಅಲ್ಲಿ ಇದೆ. ಐಟಮ್ಸ್ ಗಳು ಇಟ್ಕೊಳ್ಳೋದಕ್ಕೆಲ್ಲ ನಮ್ಗೆ ಪ್ರಾವಿಷನ್ ನ ಮಾಡಿದ್ದಾರೆ. ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಈ ಅಟ್ಯಾಚ್ ಬಾತ್ರೂಮ್ ಅಲ್ಲಿ ಬೈಫರ್ಕೇಶನ್ ಮಾಡ್ಕೊಂಬೋದು, ಡ್ರೈ ಮತ್ತೆ ವೆಟ್. ಅಷ್ಟು ಜಾಗ ಈ ಬಾತ್ರೂಮ್ ಅಲ್ಲಿ ಇದೆ. 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕರ್ಟ್ ವೆಟ್ರೋಫಿಟಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಬಟ್ ಇನ್ನೊಂದು ಬೆನಿಫಿಟ್ ಏನಂದ್ರೆ ಸೀಲಿಂಗ್ ವರ್ಗು ನಮ್ಗೆ 2x4 ವೆಟ್ರೋಫಿಟಲ್ಸ್ ಹೋಗಿದೆ. ತುಂಬಾ ಮನೆಯಲ್ಲಿ ಏನಂದ್ರೆ 7 ಫೀಟ್ ಮಾತ್ರ ಹಾಕಿರ್ತಾರೆ. ಈ ಶವರ್ ಏನ್ ಬರುತ್ತೆ ಅಲ್ಲಿಗೆ ಮಾತ್ರ ನಮ್ಗೆ ಟೈಲ್ಸ್ ನ ಲಾಸ್ಟ್ ಮಾಡಿರ್ತಾರೆ. ಇವ್ರೇನು ಅಂದ್ರೆ ಸೀಲಿಂಗ್ ವರ್ಗು ಮೋಲ್ಡ್ ವರ್ಗು ಕೂಡ ನಮ್ಗೆ 2x4 ವೆಟ್ರೋಫಿಟಲ್ಸ್ ಹೋಗಿದೆ. ಮೇಂಟೆನೆನ್ಸ್ ಈಸಿ ಮತ್ತೆ ಖರ್ಚು ಜಾಸ್ತಿ, ಅಷ್ಟು ಕ್ಲೀನ್ ಆಗಿ ವರ್ಕ್ ಮಾಡಿದ್ರು ಅಂತ ಹೇಳ್ಬೋದು. ಫ್ರೇಮ್ಸ್ ಗಳು ಬಂದ್ಬಿಟ್ಟು ನಮಗೆ ಟೀಕ್ವುಡ್ ಫ್ರೇಮ್ಸ್ ಬರುತ್ತೆ. ಬನ್ನಿ ವೀಕ್ಷಕರೇ, ಈಗ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಪಕ್ಕದಲ್ಲಿರುವಂತಹ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ನೋಡೋಣ. ಈ ಸ್ಲ್ಯಾಂಡಿಂಗ್ ಸ್ಲಾಬ್ ಏನಿದೆ ಇಲ್ಲೂ ನೋಡ್ಬೋದು. ಚಿಕ್ಕದಾಗಿ ಒಂದು ರೌಂಡ್ ಶೇಪ್ ಅಲ್ಲಿ ಆಗಿರುವಂತಹ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ವಿತ್ ರಾಯಲ್ ಪಾಯಿಂಟ್ ಆಗಿದೆ ಎಲ್ಲದಕ್ಕೂ. ಈ ಪೋರ್ಷನ್ ಅಲ್ಲಿ ಮತ್ತೆ ಆ ಪೋರ್ಷನ್ ಅಲ್ಲಿ ರೆಡ್ ಕಲರ್, ಸೆಂಟ್ರಲ್ ಒಂದು ಯೆಲ್ಲೋ ಕಲರ್ ಮತ್ತೆ ಸೆಂಟ್ರಲ್ ಒಂದು ರೆಡ್ ಕಲರ್ ಕಂಪ್ಲೀಟ್ ಆಗಿರುವಂತದ್ದು ಚೆನ್ನಾಗಿದೆ. ಎದುರುಗಡೆ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮು ಈಗ ನಾವಿರೋದು ಅಂತ. ಇಲ್ಲಿ ನೋಡಿ, ಇಲ್ಲೂ ಕಿಟಕಿಗೆ ಪ್ರಾವಿಷನ್ ಮಾಡಿದ್ದಾರೆ. ಆ ಕಡೆ ಮನೆ ಕಟ್ಟಿದ್ರು ಕೂಡ ನಮಗೆ ವೆಂಟಿಲೇಷನ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಕೆಳಗಡೆ ನೋಡೋದಲ್ಲ ರೋಡ್ ಸೈಡ್ ಅಲ್ಲಿ, ಇಲ್ಲಿ ನಮ್ಗೆ ಎಷ್ಟೋ ಜಾಗ ಬಿಟ್ಕೊಂಡಿದ್ದಾರೆ. ಅಲ್ಲಿ ಈ ವಾಲ್ನ ಸ್ವಲ್ಪ ಎಳ್ಕೊಂಡಿದ್ದಾರೆ, ವೆಂಟಿಲೇಷನ್ ಪರ್ಪಸ್ಗೆ ಯೂಸ್ ಮಾಡಿರುವಂತದ್ದು. ಅದು ಬಂದ್ಬಿಟ್ಟು ರೋಡ್ ಸೈಡ್ಗೆ ಯೂಸ್ ಮಾಡುವಂತ ವಿಂಡೋ. ಅಲ್ಲೂ ನಮಗೆ ಲೈಟ್ ವ್ಯವಸ್ಥೆ ಇದೆ, ಇಲ್ಲೂ ನಮಗೆ ಲೈಟ್ ವ್ಯವಸ್ಥೆ ಇದೆ. ವೆಂಟಿಲೇಷನ್ ಅಂತೂ ಒಂದು ಡ್ರಾಪ್ ಕೂಡ ನಮಗೆ ಕಡಿಮೆ ಮಾಡಿಲ್ಲ, ಅಷ್ಟು ಕ್ಲೀನ್ ಆಗಿ ವರ್ಕ್ ಮಾಡಿದ್ದಾರೆ. ಈಗ ನಾವು ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಇದೀವಿ. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಈ ಕಿಂಗ್ ಇದೆ, ಈ ಪೋರ್ಷನ್ ಅಲ್ಲಿ ಇದೆ. ಇದ್ರ ಜೊತೆಗೂ ಕೂಡ ನಮಗೆ ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂತದ್ದು. ಇದೊಂದು ಸೆಮಿ ಇಂಟೀರಿಯರ್ ಕೂಡ ನಡೆದಿದೆ. POP ವರ್ಕ್ ನೋಡಿ ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ ಅಂತ ನೋಡ್ಬೋದು. POP ವರ್ಕ್ ತೋರಿಸಿ ಸೂಪರ್ ಆಗಿದೆ. ಈ ಪೋರ್ಷನ್ ಅಲ್ಲಿ ವಾರ್ಡ್ರೋಬ್ ಕಂಪ್ಲೀಟ್ ಆಗಿದೆ. ಟಾಪ್ ಟು ಬಾಟಮ್ ವರ್ಗು ನಮಗೆ ವಾರ್ಡ್ರೋಬ್ ಕಂಪ್ಲೀಟ್ ಆಗಿರುವಂತದ್ದು. ಇಲ್ಲಿ ನಮಗೆ 2 ಸ್ಲೈಡಿಂಗ್ ಡೋರ್ಗಳ ವಾರ್ಡ್ರೋಬ್ ಇದೆ. ಆ ರೂಮ್ ಅಲ್ಲಿ 3 ಸ್ಲೈಡಿಂಗ್ ಡೋರ್ ಇತ್ತು, ಈ ರೂಮ್ ಅಲ್ಲಿ 2 ಸ್ಲೈಡಿಂಗ್ ಡೋರ್ಗಳಿದೆ. ಮೇಲ್ಗಡೆ ಎಲ್ಲ ಬಾಕ್ಸ್ ಗಳು ಪ್ರಾವಿಷನ್ ಮಾಡಿದ್ದಾರೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಈ ಸ್ಲೈಡಿಂಗ್ ಡೋರ್ ಪಕ್ಕದಲ್ಲಿ ನಮಗೆ ಡ್ರೆಸ್ಸಿಂಗ್ ಆಪ್ಷನ್ ಇದೆ. ಇದು ನೋಡಿ ಡ್ರೆಸ್ಸಿಂಗ್ ಆಪ್ಷನ್. ವಿಂಡೋ ಓಪನ್ ಮಾಡಿದ್ರು ಕೂಡ ನೋಡಬಹುದು, ಒಳಗಡೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿರುವಂತದ್ದು. ಇದು ಬಂದ್ಬಿಟ್ಟು ಸ್ಟಡಿ ಏರಿಯಾ. ಡ್ರಾಯರ್ ಬಾಕ್ಸ್ ಗಳೆಲ್ಲ ಮಾಡಿದ್ದಾರೆ, ಬುಕ್ಸ್ ಗಳು ಇಟ್ಕೊಳ್ಳೋದಕ್ಕೆ. ಸಿಸ್ಟಮ್ ಆಗ್ಲಿ, ಸ್ಟಡಿ ಏರಿಯಾ ಆಗ್ಲಿ, ಲ್ಯಾಪ್ಟಾಪ್ ಆಗ್ಲಿ ಇಟ್ಕೊಂಡು ಇಲ್ಲಿ ವರ್ಕ್ ಮಾಡೋಕೆ. ಚಿಲ್ಡ್ರನ್ಸ್ ಬೆಡ್ರೂಮ್ ಆಗಿರೋದ್ರೆ ಒಂದು ಸ್ಟಡಿ ಯೂನಿಟ್ ಕೊಂಡು ಪ್ರಾವಿಷನ್ ಮಾಡಿರುವಂತದ್ದು. ಈ ವಾರ್ಡ್ರೋಬ್ ಪಕ್ಕದಲ್ಲೇ ಬರುತ್ತೆ. ಈ ಸ್ಟಡಿ ರೂಮ್ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಬಾಲ್ಕನಿ ಇದೆ. ಈಗ ನಾವು ಬಾಲ್ಕನಿಲಿ ಇದೀವಿ. ಫ್ಲೋರಿಂಗ್ ಬಂದ್ಬಿಟ್ಟು ಲಪತ್ರ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೆ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತ ಹೇಳ್ಬೋದು. SS ವರ್ಕ್ ಜೊತೆಗೆ ಟಫನ್ ಗ್ಲಾಸ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಡೋರ್ ಬಂದ್ಬಿಟ್ಟು ನಮಗೆ ಪಾಲಿಶಿಂಗ್, ವೆನ್ನೀರ್ ಪಾಲಿಶಿಂಗ್ ಡೋರ್. ಇದು ಬಂದ್ಬಿಟ್ಟು ಟೀಕ್ವುಡ್ ಫ್ರೇಮ್ಸ್. ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಾಲ್ಕನಿ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿ ಇದೆ. ಅದರ ಪಕ್ಕದಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಸೇಮ್ ಟಾಪ್ ಟು ಬಾಟಮ್ ವರ್ಗು ನಮಗೆ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ, ಜಾಗೋರ್ ಮತ್ತೆ ಹಿಂದೂರ್ ಐಟಮ್ಸ್.
ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು ಈ ಅಟ್ಯಾಚ್ ಬಾತ್ರೂಮ್ ಕೂಡ. ಬನ್ನಿ ವೀಕ್ಷಕರೇ, ಈಗ ನಾವು 3ನೇ ಫ್ಲೋರ್ಗೆ ಹೋಗೋಣ. ತುಂಬಾನೇ ಸ್ಪೇಷಿಯಸ್ ಆಗಿದೆ ಮತ್ತೆ ಹಾಗೆ ಕಂಟಿನ್ಯೂ ಆಗಿದೆ ಅಂತ ಹೇಳ್ಬೋದು. ಈ ಸ್ಟೇರ್ ಕೇಸ್ ತುಂಬಾನೇ ವೈಲ್ಡ್ ಆಗಿದೆ, ನನಗಂತೂ ತುಂಬಾನೇ ಇಷ್ಟ ಆಯ್ತು ಅಂತ ಹೇಳ್ಬೋದು. ಅಷ್ಟು ಜಾಗ ಬಿಟ್ಟಿದ್ದಾರೆ ನೋಡ್ಬೋದು. ಫಸ್ಟ್ ಫ್ಲೋರ್ ಅಲ್ಲಿ ಯಾರನ್ನ ಬಂದ್ರು ಕೂಡ ನಾವು ಟಾಪ್ ಇಂದ ಕೂಡ ನೋಡ್ಬೋದು, ಅಷ್ಟು ಜಾಗ ನಮ್ಗೆ ಇದೆ. ಟೋಟಲ್ ನಮ್ಗೆ 7 ಅಡಿ ಬರುತ್ತೆ ಅನ್ಕೊಳ್ತೀನಿ ಸ್ಟೇರ್ ಕೇಸ್ಗೂ ಅಷ್ಟು ಜಾಗ ಕೊಟ್ಟಿದ್ದಾರೆ. ಈಗ ನಾವಿರೋದು 3ನೇ ಫ್ಲೋರ್ ಅಲ್ಲಿ ಇರುವಂತಹ ಸ್ಟ್ಯಾಂಡಿಂಗ್ ಸ್ಲಾಬ್ ಅಲ್ಲಿ ಇದೀವಿ. ಇದು ಎಕ್ಸಾಕ್ಟ್ 3ನೇ ಫ್ಲೋರ್. ಲಿಫ್ಟ್ಗೂ ಇಲ್ಲೂ ಪ್ರಾವಿಷನ್ ಕೊಟ್ಟಿದ್ದಾರೆ. ಇಲ್ಲೊಂದು ಸೆಮಿ ಇಂಟೀರಿಯರ್ ವರ್ಕ್ ಕೂಡ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ POP ವರ್ಕ್ ನಮಗೆ ಸೆಮಿ POP ವರ್ಕ್ ಇಲ್ಲಿ ನಮಗೆ ಸೀಲಿಂಗ್ ಅಲ್ಲಿ ನಡೆದಿದೆ. ಇದು 3ನೇ ಫ್ಲೋರ್. ಬನ್ನಿ ವೀಕ್ಷಕರೇ, ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಇದೆ. ಇದು 3ನೇ ಮಾಸ್ಟರ್ ಬೆಡ್ರೂಮ್. ಆಕ್ಚುಲಿ ಕೌಂಟ್ ಸೌತ್ಗೆ ಕೌಂಟ್ ಮಾಡ್ಕೊಂಡ್ರೆ ನಮಗೆ 2 ಮಾಸ್ಟರ್ ಬೆಡ್ರೂಮ್, ಅದೊಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ ಫಸ್ಟ್ ಫ್ಲೋರ್ ಅಲ್ಲಿ. ಇದು 3ನೇ ಫ್ಲೋರ್ ಅಲ್ಲಿ ಇರುವಂತಹ 3ನೇ ಮಾಸ್ಟರ್ ಬೆಡ್ರೂಮ್. ಇದು ಅಷ್ಟೇ ಸೆಕೆಂಡ್ ಫ್ಲೋರ್ ಅಲ್ಲಿ ಏನ್ ಮಾಸ್ಟರ್ ಬೆಡ್ರೂಮ್ ಇತ್ತು ಸೇಮ್ ಕಾಪಿ ಪೇಸ್ಟ್ ಅಂತಾನೆ ಹೇಳ್ಬೋದು. ಅಲ್ಲೂ ಒಂದು ಕಿಂಗ್ ಸೈಜ್ ಕಾಟ್ ಇತ್ತು. ಇಂಟೀರಿಯರ್ ಕೂಡ ನಮಗೆ ಕಂಪ್ಲೀಟ್ ಮಾಡಿದ್ರು. ಇಲ್ಲೂ ಟಿವಿ ಯೂನಿಟ್ ಮತ್ತೆ ಡ್ರೆಸ್ಸಿಂಗ್ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲೂ ನಮಗೆ 32 ಇಂಚಸ್ ಟಿವಿ ಹಾಕೋಬಹುದು, ಅಷ್ಟು ಜಾಗ ಕೊಟ್ಟಿದ್ದಾರೆ. ಯಾಕಂದ್ರೆ ನಮ್ಗೆ ಈ ಪೋರ್ಷನ್ ಫುಲ್ ನಮಗೆ ಟಿವಿ ಇದು ಇಂಟೀರಿಯರ್ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಟಿವಿ ನಮ್ಗೆ ಯೂಸ್ ಮಾಡ್ಕೊಬಹುದು. ಇನ್ ಕೇಸ್ ಏನಾದ್ರು ಫ್ರಂಟ್ ಒಂದು ಚಾನಲ್ ಬರ್ತಲ್ಲ, ಆ ಚಾನಲ್ ಯೂಸ್ ಮಾಡಿದ್ರೆ 64 ಇಂಚಸ್ ಕೂಡ ನಾವು ಹಾಕೋಬಹುದು. ಅಷ್ಟು ಜಾಗ ನಮ್ಗೆ ಇದ್ರಲ್ಲಿದೆ. ಫುಲ್ ಇಲ್ಲಿಂದ ಅಲ್ಲಿವರೆಗೂ ನಮ್ಗೆ ಇಂಟೀರಿಯರ್ ಕಂಪ್ಲೀಟ್ ಆಗಿದೆ. ಇಲ್ಲಿ ಯೂಸ್ ಮಾಡಿರೋ ಮೆಟೀರಿಯಲ್ ಬಂದ್ಬಿಟ್ಟು ನಮ್ಗೆ ಮ್ಯಾಟ್ ಫಿನಿಶಿಂಗ್ ನ ಯೂಸ್ ಮಾಡಿದ್ದಾರೆ. ಜಾಗನ ಎಲ್ಲೂ ವೇಸ್ಟ್ ಮಾಡಿಲ್ಲ. ಫುಲ್ ಆಗಿ ನಮ್ಗೆ ಬಾಕ್ಸ್ ಗಳ ಪ್ರಾವಿಷನ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಬಾಲ್ಕನಿ. ಸೆಕೆಂಡ್ ಫ್ಲೋರ್ ಅಲ್ಲಿ ಬಾಲ್ಕನಿ ಇರಲಿಲ್ಲ. ಈಗ 3ನೇ ಫ್ಲೋರ್ ಅಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್ಗೆ ನಮಗೆ ಬಾಲ್ಕನಿ ಇದೆ. ಇಲ್ಲಿ ನೋಡಿ ಶಟರ್ಸ್ ಗಳಿಗೂ ಕೂಡ ನಮಗೆ ಒಂದು ಮಸ್ಕಿಟೋ ಶಟರ್ಸ್ ಮತ್ತೆ ಇನ್ನೊಂದು ಗ್ಲಾಸ್ ಶಟರ್ಸ್ ಗಳು ಕೂಡ ನಮಗೆ ಇನ್ಕ್ಲೂಡ್ ಆಗಿದೆ. SS ವರ್ಕ್ ಜೊತೆಗೆ ಟಫನ್ ಗ್ಲಾಸ್ ಕೂಡ ನಮಗೆ ಇನ್ಕ್ಲೂಡ್ ಆಗಿರುವಂತದ್ದು. ವಾಲ್ ಗಳಿಗೆ ವೆಟ್ರೋಪಟೈಲ್ಸ್ ಮತ್ತೆ ಸೀಲಿಂಗ್ ಗೆ POP ವರ್ಕ್ ಅಲ್ಲ ನಮಗೆ ವರ್ಕ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಔಟರ್ ಲೊಕೇಶನ್ ನೋಡಬಹುದು. ಎದುರುಗಡೆಗೆ ಒಂದು ದೊಡ್ಡ ಅಪಾರ್ಟ್ಮೆಂಟ್, ಫುಲ್ಲು ಮನೆಗಳಾಗಿದೆ. ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ ಬ್ಯೂಟಿಫುಲ್ ಮನೆ ಅಂತಾನೆ ಹೇಳ್ಬೋದು. ಎಕ್ಸ್ಟ್ರಾರ್ಡಿನರಿ ಆಗಿ ಕೆಲಸ ಮಾಡಿದ್ದಾರೆ, ಸೂಪರ್ ಆಗಿ ವರ್ಕ್ ಮಾಡಿದ್ದಾರೆ, ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ತುಂಬಾನೇ ಸ್ಪೇಷಿಯಸ್ ಆಗಿದೆ. ಬನ್ನಿ ವೀಕ್ಷಕರೇ, ಎದುರುಗಡೆ ಇನ್ನೊಂದು ರೂಮ್ ಇದೆ, ನೋಡೋಣ. ಬಟ್ ನೋಡ್ಬೋದು ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ. ಬಾತ್ರೂಮ್ ತೋರಿಸೋದು ಸೇಮ್ ನೋಡ್ಬೋದು. 2x4 ವೆಟ್ರೋಫಿಟಲ್ಸ್ ಟಾಪ್ ಟು ಬಾಟಮ್ ವರ್ಗೂ ಕೂಡ ಕಂಪ್ಲೀಟ್ ಮಾಡಿರುವಂತದ್ದು. ಫ್ಲೋರಿಂಗ್ ಗೆ ಆಂಟಿಸ್ಕರ್ಟ್ ವೆಟ್ರೋಫಿಟಲ್ಸ್ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ, ಜಾಗೋರ್ ಮತ್ತೆ ಹಿಂದ್ವೇರು. ಈ ಬಾತ್ರೂಮ್ ಅಲ್ಲಿ ಬೈಫರ್ಕೇಶನ್ ಮಾಡ್ಕೊಬಹುದು. ನಾವು ಡ್ರೈ ಮತ್ತೆ ವೆಟ್ಟಿಗೆ ಬೈಫರ್ಕೇಶನ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಬಾತ್ರೂಮ್ ಅಲ್ಲಿ ಇದೆ, ಸ್ಪೇಷಿಯಸ್ ಆಗಿದೆ. ಆ ಮಾಸ್ಟರ್ ಬೆಡ್ರೂಮ್ ಎದುರುಗಡೆಗೆ ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಇದೆ. ಈ ಮಾಸ್ಟರ್ ಬೆಡ್ರೂಮ್ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ 2 ಬಾಲ್ಕನಿ ಪ್ರಾವಿಷನ್ ಮಾಡಿದ್ದಾರೆ. 2 ಬಾಲ್ಕನಿ, ಇಲ್ಲೊಂದು ಬಾಲ್ಕನಿ ಇದೆ, ಆ ಪೋರ್ಷನ್ ಒಂದು ಬಾಲ್ಕನಿ ಇದೆ. ನೋಡ್ಬೋದು ಒಂದೊಂದು ಬಾಲ್ಕನಿಗಳು ಆಗ್ತಾ ಇದ್ದಂಗೆ ನಮ್ಗೆ ವಿಂಡೋಗಳೆಲ್ಲ ಜಾಸ್ತಿ ಆಗುತ್ತೆ, ಡೋರ್ಗಳೆಲ್ಲ ಜಾಸ್ತಿ ಆಗುತ್ತೆ, ಖರ್ಚು ಹಾಗೆ ಜಾಸ್ತಿ ಆಗುತ್ತೆ. ಆ ಸೈಡ್ ಅಲ್ಲಿ ಬಾಲ್ಕನಿ ಪ್ರಾವಿಷನ್ ಮಾಡಿರೋದು, ಇಲ್ಲೂ ಪ್ರಾವಿಷನ್ ಮಾಡಿದ್ದಾರೆ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. ಈ ಪೋರ್ಷನ್ ಫುಲ್ ನಮಗೆ ವಾರ್ಡ್ರೋಬ್ ಕಂಪ್ಲೀಟ್ ಆಗಿದೆ. ಐಟಮ್ಸ್ ಗಳು ಇಟ್ಕೊಳ್ಳೋದಕ್ಕೆ ವಾರ್ಡ್ರೋಬ್ ಜೊತೆಗೆ ಡ್ರೆಸ್ಸಿಂಗ್ ಜೊತೆಗೆ ಒಂದು ಸ್ಟಡಿ ಯೂನಿಟ್ ಪ್ರಾವಿಷನ್ ಮಾಡಿರುವಂತದ್ದು. ತಕ್ಕನಂಗೆನೆ ಬಾಲ್ಕನಿ ಇದೆ, ಬಾಲ್ಕನಿ ತಕ್ಕನಂಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಬಾತ್ರೂಮ್ ಅಲ್ಲಿ ಅಷ್ಟೇ 2x4 ವೆಟ್ರೋಫಿಟಲ್ಸ್ ಟಾಪ್ ಟು ಬಾಟಮ್ ವರ್ಗೂ ಯೂಸ್ ಮಾಡಿರುವಂತದ್ದು. ಫ್ಲೋರಿಂಗ್ ಬಂದ್ಬಿಟ್ಟು ಆಂಟಿಸ್ಕರ್ಟ್ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಫ್ರೇಮ್ಸ್ ಗಳೆಲ್ಲ ನೋಡಬಹುದು ವೀಕ್ಷಕರೇ, ಪ್ರತಿಯೊಂದು ಫ್ರೇಮ್ಸ್ ಗಳು ಮತ್ತೆ ಶಟರ್ಸ್ ಗಳೆಲ್ಲ ನಮಗೆ ಟೀಕ್ ವುಡ್ ಯೂಸ್ ಮಾಡಿರುವಂತದ್ದು. ಇದರಲ್ಲೂ ಕೂಡ ನಮಗೆ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಎಕ್ಸ್ಟ್ರಾರ್ಡಿನರಿ ಆಗಿ ವರ್ಕ್ ಮಾಡಿದ್ದಾರೆ. ಇಲ್ಲಿ ನೋಡಿ ಬಾಲ್ಕನಿ ನಮಗೆ ವಿಶಾಲವಾಗಿದೆ, ದೊಡ್ಡ ಬಾಲ್ಕನಿ ಇದು. SS ವರ್ಕ್ ಕಂಪ್ಲೀಟ್ ಆಗಿದೆ, ಟಫಾನ್ ಗ್ಲಾಸ್ ಕಂಪ್ಲೀಟ್ ಆಗಿದೆ, ವಾಲ್ಗಳಿಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ಒಂದು ಸೆಮಿ POP ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಯಾವ ಮೂಲೆನೂ ಬಿಟ್ಟಿಲ್ಲ, ಎಲ್ಲಾ ಮೂಲೆದಲ್ಲೂ ಕ್ಲೀನ್ ಆಗಿ ವರ್ಕ್ ನ ಮಾಡಿದ್ದಾರೆ. ತುಂಬಾನೇ ಖರ್ಚು ಮಾಡಿದಾರೆ ಅಂತ ಹೇಳ್ಬೋದು. ಈ ಫ್ರೇಮ್ಸ್ ಗಳೆಲ್ಲ ನೋಡ್ಬೋದು, ಮಾರ್ಬಲ್ ಫ್ರೇಮ್ಸ್ ಗಳು ಬರುತ್ತೆ, ಅಷ್ಟು ಕ್ಲೀನ್ ಆಗಿ ವರ್ಕ್ ಮಾಡಿದಾರೆ ಅಂತ ಹೇಳ್ಬೋದು. ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ. ಎಲ್ಲ ನಮ್ಗೆ ಪಾಲಿಶಿಂಗ್ ಡೋರ್ ಯೂಸ್ ಮಾಡಿರುವಂತದ್ದು, ವೆನ್ನೀರ್ ಪಾಲಿಶಿಂಗ್ ಡೋರ್ ಯೂಸ್ ಮಾಡಿರುವಂತದ್ದು. ಚೆನ್ನಾಗಿದೆ. ಈ ರೂಮ್ಗೆ 2 ಬಾಲ್ಕನಿಗಳ ಇರೋದ್ರಿಂದ ಒಳ್ಳೆ ಅಡ್ವಾಂಟೇಜ್ ಅಂತ ಹೇಳ್ಬೋದು. 2 ಚಿಲ್ಡ್ರನ್ಸ್ ಬೆಡ್ರೂಮ್, 2 ಮಾಸ್ಟರ್ ಬೆಡ್ರೂಮ್ ಲೆಕ್ಕ ಬರುತ್ತೆ.
ಬಟ್ ಅದು ಏನು ನಮ್ಗೆ ಕಡಿಮೆ ಅಲ್ಲ. ಇದಕ್ಕೆ ಎಷ್ಟು ಖರ್ಚಾಗಿರೋ ಅದಕ್ಕೆ ಅದಕ್ಕೆ ಒಂದು ಕಾಟ್ ಹಾಕಿಲ್ಲ ಅನ್ನೋದೊಂದು ಬಿಟ್ರೆ ಎಷ್ಟು ಇಂಟೀರಿಯರ್ ಖರ್ಚು ಮಾಡಿದ್ರೆ ಅಷ್ಟೇ ಇಂಟೀರಿಯರ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ಬನ್ನಿ ವೀಕ್ಷಕರು, ಈಗ ನಾವು 4ನೇ ಫ್ಲೋರ್ಗೆ ಹೋಗೋಣ. ಸೇಮ್ ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಸ್ಟೇರ್ ಕೇಸ್ಗೆ ಮಾರ್ಬಲ್ ಯೂಸ್ ಮಾಡಿರುವಂತದ್ದು. ಈಗ ನಾವು ಟೆರೆಸ್ಗೆ ಹೋಗ್ತಾ ಇದ್ದೀವಿ. 4ನೇ ಫ್ಲೋರ್ ಬಂದ್ಬಿಟ್ಟು ಟೆರೆಸ್ ಬರುತ್ತೆ. ಈ ಟೆರೆಸ್ಗೂ ಕೂಡ ನಮಗೆ ಸ್ಟೇರ್ ಕೇಸ್ ಆಗಿರೋದ್ರಿಂದ ಆರಾಮಾಗಿ ವಯಸ್ಸಾಗಿರೋರು, ಚಿಕ್ಕ ಮಕ್ಕಳು ಪ್ರತಿಯೊಬ್ರು ಕೂಡ ನಾವು ಹತ್ಬಿಡ್ಬೋದು. ಲ್ಯಾಡರ್ ಇಲ್ಲ. ಇವಾಗ ಒಂದೊಂದು ಟೆರೆಸ್ಗೆ ಹೋಗ್ಬೇಕಂದ್ರೆ ಲ್ಯಾಡರ್ ಕೊಟ್ಟಿರ್ತಾರೆ, ಈ ತರ ಲ್ಯಾಡರ್ ಇಲ್ಲ, ಸ್ಟೇರ್ ಕೇಸ್ ಬಂದಿದೆ. ಇದು ಸ್ಟೇರ್ ಕೇಸ್ ರೂಮು. ನೋಡಿ, ಸ್ಕೈಲೈಟ್ ಪ್ರೊವಿಷನ್ ಇದೆ. ಒಂದು ಡಿಸೈನ್ ಅಲ್ಲಿರುವಂತ ಒಂದು ಲೈಟ್ ಕೂಡ ಆಪ್ಷನ್ ಇದೆ. ಡೈರೆಕ್ಟ್ ಸ್ಕೈಲೈಟ್ ಬಂದ್ಬಿಟ್ಟು ನಮ್ಗೆ ಫಸ್ಟ್ ಫ್ಲೋರ್ ಹಾಲ್ಗೆ ಹೋಗುತ್ತೆ. ದೇವ್ರ ಮನೆ ಪಕ್ಕದಲ್ಲಿ ಇರುವಂತಹ ಸ್ಪೇಸ್ಗೆ ಈ ಸ್ಕೈಲೈಟ್ ಡೈರೆಕ್ಟ್ ನಮ್ಗೆ ಮನೆ ಒಳಗಡೆ ಎಂಟ್ರಿ ಆಗುತ್ತೆ. ಬನ್ನಿ ವೀಕ್ಷಕರೇ, ಈಗ ನಾವು ಟೆರೆಸ್ ನ ನೋಡೋಣ. ವೀಕ್ಷಕರೇ, ಈಗ ನಾವು 4ನೇ ಫ್ಲೋರ್ ಅಲ್ಲಿ ಇರುವಂತಹ ಓಪನ್ ಟೆರೆಸ್ ಅಲ್ಲಿ ಇದೀವಿ. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಇಲ್ಲಿ ನಾವು ಮಂಗಳೂರು ಟೈಲ್ಸ್ ಕೂಡ ಹಾಕೋಬಹುದು. ಬಟ್ ಅಷ್ಟು ಅಗತ್ಯ ಇಲ್ಲ, ನಮ್ಗೆ ಕೆಳಗಡೆ ಮುಗ್ದೋಗ್ಬಿಡುತ್ತೆ. ಅಷ್ಟು ಜಾಗ ನಮ್ಗೆ ಫ್ಲೋರಿಂಗ್ ಗಳಲ್ಲಿದೆ. ಇನ್ ಕೇಸ್ ಬೇಕು ಅಂದ್ರೆ ನಾವು ಮಂಗಳೂರು ಟೈಲ್ಸ್ ಕೂಡ ಹಾಕೊಬಹುದು. ಇವಾಗ ನಾವು 4ನೇ ಫ್ಲೋರ್ ಇರುವಂತಹ ಓಪನ್ ಟೆರೆಸ್ ಅಲ್ಲಿ ಇದೀವಿ. 4ನೇ ಫ್ಲೋರ್ ಬರ್ಬೇಕಾದ್ರೆ ಇದು ಬಂದ್ಬಿಟ್ಟು MS ಗೇಟ್ ನಮಗೆ ಸೇಫ್ಟಿ ವೈಸ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಬಂದ್ಬಿಟ್ಟು ನೋಡಿ, ಇದು ಮತ್ತೆ ಆ ಫ್ಲೋರಿಂಗ್ ಅಲ್ಲೂ ಬಂದ್ಬಿಟ್ಟು ನಮಗೆ ಬಟ್ಟೆ ಒಣಗಾಕೊಳ್ಳೋದಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ಸ್ಕ್ವೇರ್ ಟೈಪ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಈ ಟ್ಯಾಂಕ್ ರೂಮ್ ನಮಗೆ ತುಂಬಾ ಹೈಟ್ ಮಾಡಿದ್ದಾರೆ. ಎಷ್ಟು ಹೈಟ್ ಇದೆ ನೋಡಿ. ಇಲ್ಲಿ ಸೋಲಾರ್ ಪ್ರೊವಿಷನ್ ಇಟ್ಕೊಳ್ಳೋದಕ್ಕೆ, ಈ ಲಿಫ್ಟ್ ರೂಮ್ ಏನಿದೆ ಇಲ್ಲಿ ನಮಗೆ ಸೋಲಾರ್ ಪ್ರೊವಿಷನ್ ಇಟ್ಕೊಳ್ಳೋದಕ್ಕೆ. ಆ ಸೋಲಾರ್ ಪ್ರೊವಿಷನ್ ಇಟ್ಕೊಂಡ್ರು ಕೂಡ ನಮಗೆ ವಾಟರ್ ಫ್ಲೋಯಿಂಗ್ ಆಗ್ಬೇಕು ಅನ್ನೋ ಒಂದು ರೀಸನ್ಗೋಸ್ಕರ ಟ್ಯಾಂಕ್ ನ ಹೈಟ್ ಮಾಡಿದ್ದಾರೆ. ಒಳ್ಳೆ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು. ಅಷ್ಟಾದ ರಿಸ್ಕ್ಗಳು ಒಬ್ಬೊಬ್ರು ಬಿಲ್ಡರ್ಗಳು ತಗೊಳ್ಳೋದಿಲ್ಲ. ನಾರ್ಮಲ್ ಆಗಿ ಹಾಕೊಳ್ತಾರೆ, ಬೇಕು ಅಂದ್ರೆ ಕೆಳಗಡೆ ಮೌಂಟ್ ಮಾಡ್ಕೊಳ್ಳಿ ಅಂತ ಬಿಡ್ತಾರೆ. ಬಟ್ ಸೋಲಾರ್ ಅಲ್ಲಿ ಹಾಕೊಂಡ್ರು ಕೂಡ ಟ್ಯಾಂಕ್ ನೀರು ಫ್ಲೋಯಿಂಗ್ ಇರುತ್ತೆ. ಇಷ್ಟು ಜಾಗ ನಿಮ್ಗೆ ಓಪನ್ ಸ್ಪೇಸ್ ಸಿಗುತ್ತೆ. ಇನ್ ಕೇಸ್ ಏನಾದ್ರು ಫುಲ್ ನೀವು ಮಂಗಳೂರು ಟೈಲ್ಸ್ ಹಾಕಿಸ್ಕೊಂಡ್ರು ಕೂಡ ಒಳ್ಳೆ ಪಾರ್ಟಿ ಏರಿಯಾ ಅಂತಾನೆ ಹೇಳ್ಬೋದು. ಕಾರ್ನರ್ ಪ್ರಾಪರ್ಟಿ 1000 ಸ್ಕ್ವೇರ್ ಫೀಟ್ ಅಲ್ಲಿ ಬರುವಂತಹ ಇಂಡಿಪೆಂಡೆಂಟ್ ಹೌಸ್, ಜೊತೆಗೆ ಒಂದು ಕಮರ್ಷಿಯಲ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಲಿಫ್ಟ್ ರೂಮು. ನಮ್ಗೆ ಹತ್ರ ಯೋಚನೆ ಮಾಡಿದ್ರೆ 1.5 ಚದರ ನಮ್ಗೆ ಬರುತ್ತೆ. ಇದು ಪೋರ್ಷನ್, ಇದು ಮೆಟ್ಲು ರೂಮು. ಈ ಟ್ಯಾಂಕ್ ರೂಮ್ ಗಳೆಲ್ಲ ಕೌಂಟಿನ್ ಮಾಡಿದ್ರೆ ಒಂದೊಂದು ಇದು ಕೂಡ ನಮ್ಗೆ 1.5 ಚದರ 2 ಚದರ ಬರುತ್ತೆ ನಮ್ಗೆ. ಎಲ್ಲ ಪ್ರತಿಯೊಂದು ಖರ್ಚೆ. ಅದ್ರ ಮೇಲೆ ಹೋಗೋದಕ್ಕೂ ಕೂಡ ಒಂದು ಸೆಮಿ ಲ್ಯಾಡರ್ ಕೂಡ ನಮ್ಗೆ ಯೂಸ್ ಮಾಡಿದ್ದಾರೆ. ಸೂಪರ್ ಆಗಿದೆ ಅಂತ ಹೇಳ್ಬೋದು. ಎಕ್ಸ್ಟ್ರಾ ಆರ್ಡಿನರಿ ಆಗಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಸೈಟ್ ಮೆಜರ್ಮೆಂಟ್ ಬಂದ್ಬಿಟ್ಟು 25ಕ್ಕೆ 40 1000 ಸ್ಕ್ವೇರ್ ಫೀಟ್ ಬರುತ್ತೆ. ವಿಶ್ವೇಶ್ವರಯ್ಯ ಲೆವೆಟರ್ ಇದೆ. ಇದು ಕಾರ್ನರ್ ಪ್ರಾಪರ್ಟಿ ಆಗಿರೋದ್ರಿಂದ ನಮಗೆ ಡೂಪ್ಲೆಕ್ಸ್ ಜೊತೆಗೆ ಒಂದು ಕಮರ್ಷಿಯಲ್ ಕೂಡ ಮಾಡಿದ್ದಾರೆ. ಕಮರ್ಷಿಯಲ್ ಕೊಟ್ಟರು ಕೂಡ ನಮಗೆ 10ರಿಂದ 17ರಿಂದ 15 ಸಾವಿರವರೆಗೂ ಬಾಡಿಗೆ ಹೋಗುತ್ತೆ. ಯಾವ ತರ ಕೊಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡು. ಕಾರ್ನರ್ ಪ್ರಾಪರ್ಟಿ ಆಗಿರೋದ್ರಿಂದ ಮತ್ತೆ ಸುತ್ತಮುತ್ತ ಒಳ್ಳೆ ಮನೆಗಳಿರೋದ್ರಿಂದ ಆಫೀಸ್ ಆಗ್ಲಿ ಮಾಡ್ಕೊಬಹುದು, ಇಲ್ಲಾಂದ್ರೆ ಒಂದು ಕಮರ್ಷಿಯಲ್ ಆಗಿ ಕೂಡ ನಾವು ಅದನ್ನ ಕೊಡಬಹುದು. ಕಾರ್ ಪಾರ್ಕಿಂಗ್ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿದೆ. ಔಟರ್ ಲೊಕೇಶನ್ ನೋಡ್ಬೋದು, ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಅಷ್ಟು ಎಕ್ಸ್ಟ್ರಾರ್ಡಿನರಿ ಆಗಿದೆ. ಈ ಪೋರ್ಷನ್ ನೋಡಿ, ನನ್ನ ಹಿಂದೆಗಡೆ ಎಷ್ಟು ಮನೆಗಳಿಗೆ ಕಣ್ಣು ಹಾಯಿಸಿದಷ್ಟು ಮನೆಗಳೇ, ಅಷ್ಟು ಮನೆಗಳಿದೆ. ಆ ಪೋರ್ಷನ್ ಫುಲ್ ನೋಡಿ, ತುಂಬಾ ಮನೆಗಳಾಗಿದೆ. ಒಳ್ಳೆ ಡೆವಲಪ್ ಆಗುವಂತ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇದೆ. ಸ್ಕೂಲು, BMTC ಬಸ್ ಸ್ಟಾಪ್, ಮತ್ತೆ ದೀಪಾ ಕಾಂಪ್ಲೆಕ್ಸ್, ಅಂಬೇಡ್ಕರ್ ಕಾಲೇಜು ಪಕ್ಕದಲ್ಲಿ ಬರುವಂತಹ ಮಲ್ಲತಳ್ಳಿ, NHD, ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್. ಲೆಫ್ಟ್ ಸೈಡ್ ಹೋಗ್ತೀವಿ ಅಂದ್ರೆ ನಾಗೂರ್ಬಾವಿ ಕಡೆಯಿಂದ ಬರುವಂತಹ BD ಕಾಂಪ್ಲೆಕ್ಸ್, ಮಾಗಡಿ ರೋಡ್ ಕನೆಕ್ಟ್ ಆಗುವಂತದ್ದು. ತುಂಬಾನೇ ಕನೆಕ್ಟ್ ಆಗೋ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಎಕ್ಸ್ಟ್ರಾರ್ಡಿನರಿ ಆಗಿರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿ ಬಗ್ಗೆ ನೀವೇನಾದ್ರು ಫುಲ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಇದುವರೆಗೂ ಯಾರೆಲ್ಲ ನಮ್ಮ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಧನ್ಯವಾದಗಳು.